ತಾಯಿ ಹಾಡನ್ನ ಹಾಡಿದೆ. ನಾವೆಲ್ಲ ಬಹಳ ಜನ ಹಾಗೆ ಸಹೋದರಿ ಕೂಡಿದ್ದಾರೆ. ತಂದೆ ತಾಯಿಯನ್ನ ಜೋಪಾನ ಮಾಡಬೇಕು ಅನ್ನುವಂಥ ಹಾಡನ್ನ ಕೇಳಿ ಅಧ್ಯಕ್ಷತೆ ಭಾಷಣ ಮುಗಿಸಿ ಕೊನೆಗೆ ನಾವು ನೀವು ಕೂಡ ಹಾಡೋಣಂತ. ಅದು ಯಾವುದಂದ್ರೆ ಸಾಲಮರುತಿ ಮಕ್ಕಳ ಹಾಡನ್ನು ಹಾಡಿ ನೆನಪಿಸ್ಕೊಂಡು ಹೋಗೋಣ. ಕೊನೆಗೆ ಈ ಸದ್ಯ ಒಂದು ತಾಯಿ ಹಾಡನ್ನು ತಂದೆ ತಾಯಿ ಜೋಪಾನ ಮಾಡಬೇಕು ಅನ್ನುವಂಥ ಒಂದು ನಮ್ಮ ಯುವಕರಿಗೆ ಮಾರ್ಗದರ್ಶನ ಮಾಡುವಂಥ ಹಾಡನ್ನ ಕೇಳೋಣ. ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾರೋ ಜೋಪಾನ. ಭೂಮಿಯ ಮೇಲೆ ನಾವು ನೀವು ಭೂಮಿ ಮೇಲೆ ಎಲ್ಲರೂ ಭೂಮಿಯ ಮೇಲೆ ಹುಟ್ಟಿ ಬರಾಕ ಅವರು ನೋಡ ಕಾರಣ ಮಾಡಿ ತೀರಿಸೋ ಅವರ ಋಣ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ, ಸಾಯುವ ತನಕ ಮಾಡೋ ಜೋಪಾನ. ಒಂಬತ್ತು ತಿಂಗಳಿಂದ ಹೊಟ್ಟೆಯಲ್ಲಿಟ್ಟಿಕೊಂಡು ಯಾವಾಗ ನೋಡಿದಂಗಾಳು ನಿನ್ನ ಬಾರಿಯನ್ನ, ಯಾವಾಗ ನೋಡಿದಂಗಾಳು ನಿನ್ನ ಬಾರಿಯನ್ನ, ಹಡಿಯುವಾಗ ನಿನ್ನ ಹಡಿಯುವಾಗ ಅವ್ವ ಹಡಿಯುವಾಗ ಹಲವಿ ಹೋಗಿ ಬಂತು ಪ್ರಾಣ ಅವ್ವ ಅಂತ ಬಂದಿರ್ತದೆ ಕಂದ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ, ಸಾಯುವ ತನಕ ಮಾಡೋ ಜೋಪಾನ. ತುತ್ತು ಕೂಳು ಕೊಡಲಿಲ್ಲ ತಾಯಿಗೆ ಕಾಲು ಸುಮ್ಮನ, ತುತ್ತು ಕೂಳು ಕೊಡಲಿಲ್ಲ ಅವಾಗ ಕಾಲು ಸುಮ್ಮನ. ಬಾಯಿ ತಗದ ಕೇಳಿ ನಂತರ ಎಲ್ಲಿಂದ ಬರಬೇಕು ಪ್ರಾಣ, ಬಾಯಿ ತಗದ ಕೇಳಿ ನಂತರ ಎಲ್ಲಿಂದ ಬರಬೇಕು ಪ್ರಾಣ. ತಾಯಿಗೆ ಉಣಾಕ
ಸಾಯುವ ತನಕ ಮಾಡೋ ಜೋಪಾನ ಸಾಯುವ ತನಕ ಮಾಡೋ ಜೋಪಾನ ಮುತ್ತು ಸೀರೆ ಕುಂದನಗ ಹಚ್ಚಾಳು ನ್ಯಾಮಿಯನ್ನ ಮುತ್ತು ಸೀರೆ ಕುಂದನಗ ಹಚ್ಚಾಳು ನ್ಯಾಮಿಯನ್ನ ಆಸೆಗೆ ಗಂಟು ಹಾಕಿ ಮುಚ್ಚಿತು ಹುಡುಗಿಯ ಮಾನ ಆಸೆಗೆ ಗಂಟು ಹಾಕಿ ಮುಚ್ಚಿತು ಹುಡುಗಿಯ ಮಾನ ತಾಯಿಗೆ ಮರಗಾಕ ಯಪ್ಪ ಅವ್ವಾಗ ಮರಗಾಕ ತಾಯಿಗೆ ಮರಗಾಕ ಕೊಟ್ಟಿದ್ದು ಒಂದ ಕೌದಿ ತುಂಡಲ್ಲ ಬದಗಿ ಚೆಲ್ಯಾಡಲ್ಲಿ ಬೋಡ ಎತ್ತ ತಾಯಿ ತಂದೆಯನ್ನ ಮರಿಯಾಡ ನೀನ ಎತ್ತ ತಾಯಿ ತಂದೆಯನ್ನ ಮರಿಯಾಡ ನೀನ ಸಾಯುವ ತನಕ ಮಾಡೋ ಜೋಪಾನ ಸಾಯುವ ತನಕ ಮಾಡೋ ಜೋಪಾನ ಚುಟ್ಟು ಹತ್ತಿ ಬೆಳ್ಳ ಕಾಳು ಒಂದೇ ಸವಾಲನ ಜಡ್ಡು ಹತ್ತಿ ಬೆಳ್ಳ ಕಾಳು ಒಂದೇ ಸವಾಲ ಒಳ್ಳೆ ನೋಡವಲ್ಲ ನೀನು ಎಲ್ಲ ಕಲಿನವನ ಒಳ್ಳೆ ನೋಡುವಲ್ಲ ನೀನು ಎಲ್ಲ ಕಲಿನವನ ಸತ್ತ ಹೋಗಲೆಂದ ತಾಯಿ ಸತ್ತ ಹೋಗಲೆಂದ ಅವ್ವ ಸತ್ತ ಹೋಗಲೆಂದ ಎತ್ತಿಗೆ ಹೊಡಗಿ ಹೋದ ತಾಯಿ ಪ್ರಾಣ ಜಗತ್ತಿಗೆ ತಂದಿಟ್ಟಿದ್ದು ಎತ್ತ ತಾಯಿ ತಂದೆಯನ್ನ ಮರಿಯಾಡ ನೀನ ಎತ್ತ ತಾಯಿ ತಂದೆಯನ್ನ ಮರಿಯಾಡ ನೀನ ಸಾಯುವ ತನಕ ಮಾಡೋ ಜೋಪಾನ ಸಾಯುವ ತನಕ ಮಾಡೋ ಜೋಪಾನ ಗಟ್ಟಿಯಾಗಿ ಹಿಡಿದಿ ಎರಡು ಹಸ್ತಗಳ ಕಾಲನ್ನ ಗಟ್ಟಿಯಾಗಿ ಹಿಡಿದಿ ಎರಡು ಅವ್ವನ ಕಾಲನ್ನ ಇನ್ನೆಲ್ಲಿ ಸಿಗುತ್ತಾಳೋ ತಮ್ಮ ಎನ್ನುವುದಾಗ ಇನ್ನ ಇನ್ನೆಲ್ಲಿ ಸಿಗುತ್ತಾಳೋ ತಮ್ಮ ಎನ್ನುವುದಾಗ ಇನ್ನ ಸತ್ತಗಾಲೆ ಅವ್ವ ಸತ್ತಗಾಲೆ ತಾಯಿ ಸತ್ತಗಾಲೆ ಅಳತಿ ಯಾಕೋ ಸತ್ತಿ ನನ್ನ ಮಗನ ಕಾಲ್ವಡ ಕವಿ ಬರದಲ್ಲ ಎತ್ತ ತಾಯಿ ತಂದೆಯನ್ನ ಮರಿಯಾಡ ನೀನ ಎತ್ತ ತಾಯಿ ತಂದೆಯನ್ನ ಮರಿಯಾಡ ನೀನ ಸಾಯುವ ತನಕ ಮಾಡೋ ಜೋಪಾನ ಸಾಯುವ ತನಕ ಮಾಡೋ ಜೋಪಾನ ಸಾಯುವ ತನಕ ಮಾಡೋ ಜೋಪಾನ ಧನ್ಯವಾದಗಳು ನಾಗರಾಜ್ ಜಕ್ಕಮ್ಮವ್ರು ಸರ್. ನಮ್ಮ ಕಲಾವಿದರು ಪರಿಚಯ ಮಾಡ್ತಾ ಇದ್ದೇನೆ. ಆತ ನಾಗರಾಜ್ ಜಕ್ಕಮ್ಮನವರ ಇಲ್ಲೇ ಗದಗ ಜಿಲ್ಲೆ ಗದಗ ತಾಲೂಕಿನ ನೀಲಗುಂದ ಗ್ರಾಮದವರು. ಇವರು ಕೂಡ ಜನಪದ ಅಕಾಡೆಮಿ ಪ್ರಶಸ್ತಿಯಾಗಿದೆ. ಇವರಾದ ಚಪ್ಪಾಳೆ ತಪ್ಪಿ ಇವರು ಬಸವರಾಜ್ ಹಡಗಲಿ ಗದಗ ಜಿಲ್ಲೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದವರು. ಇವ್ರಿಗೂ 2023 ಸಾಲಿನ ಜಾನಪದ ಅಕಾಡೆಮಿ ಪ್ರಶಸ್ತಿಯಾಗಿದೆ. ಇವರಾದ ಚಪ್ಪಾಳೆ ತಪ್ಪಿ ಮೂಲ ಗೀತೆ ಪದ ಕಲಾವಿದರು. ಈ ತಂಗಮ್ಮ ಇವರು
ಗಂಗಾವತಿಯಿಂದ ಬಂದಿದ್ದಾರೆ ಸುಧಾ ಅಂತ ಹೇಳಿ. ಈ ಕಾರ್ಯಕ್ರಮಕ್ಕೆ ಸರ್ ಹೇಳಿದಾಗ ನಾವೊಂದು ಟೀಮ್ ಕಟ್ಟಬೇಕು, ಸುಮ್ಮನೆ ಹಂತ ಟೀಮ್ ಅಲ್ಲ, ಸುಮ್ಮನೆ ಎಂತಾದ ಹಾಡು ಹೋಗೋದಲ್ಲ ಅಂತ ಹೇಳಿ ಅದ್ಭುತವಾದಂಥ ಸಂಗೀತ ಅಭ್ಯಾಸ ಮಾಡಿದ್ದಾರೆ. ಸುಗಮ ಸಂಗೀತ ಹಾಡ್ತಾ ಇದ್ದಾರೆ, ಜಾನಪದ ಸಂಗೀತ ಹಾಡ್ತಾ ಇದ್ದಾರೆ. ಒಂದ್ಸಲ ಕೇಳಿದಾಗ ಆಯ್ತಲ್ಲ ಬರ್ತೀನಿ ಅಂತ ಹೇಳಿ, ಯಾವುದೇ ರೀತಿ ನಮ್ಗೆ ಇಷ್ಟು ಪಗಾರ ಕೊಡ್ರಿ ಅಷ್ಟು ಪಗಾರ ಕೊಡ್ರಿ ಅಂತ ಕೇಳೋದು. ಇವತ್ತು ಹೆಣ್ಮಕ್ಳು ಹಾಡ ಕಟ್ಕೋಬೇಕಾದ್ರೆ 5,000 10,000 ಕೊಟ್ಟು ಕೊಡ್ತಾವೆ ಹಾಡಕ್ಕೆ. ಆದ್ರೆ ಏನೋ ಅಪೇಕ್ಷೆ ಪಡಲಾದನ್ನ ಬಂದಿದ್ದಾರೆ. ಆ ಸಂಖ್ಯೆ ಮೇಲೆ ನೀವೆಲ್ಲರ ಪರವಾಗಿ ಜೋರಾದ ಹಾಗೆ ನಮ್ಗೆ 2-3 ದಿವಸ ರಿಹರ್ಸಲ್ ಮಾಡಲಿಕ್ಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ ನಮ್ಮಲ್ಲಿ ನಟಂಗದಲ್ಲಿ ನಾವು ತಯಾರು ಮಾಡ್ಕೊಂಡಿದ್ದೀವಿ. ಇನ್ನು 10 ನಾವು ಕನ್ನಡ ಹಾಡುಗಳನ್ನು ಕಲಿತು ಬೇರೆ ಜನಪದ ಹಾಡ್ತಿದ್ದೇವೆ. ನಮಗೆ ಕುಮಾರ್ ಅಂತ ಈತ ಬಗೆಕ್ಯಾರ ವೃತ್ತಿಯೇ ಅವ್ರ ಜೀವನ. ತಬಲ ತಯಾರು ಮಾಡೋದು, ಡೋಲ ತಯಾರು ಮಾಡೋದು, ಇವನೇನ ಸಂಗೀತ ಅಭ್ಯಾಸ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ತನ್ನ ಕೈಯಾಗ ತೆರವಾಗುತ್ತದು ಅಂತ ಕುಮಾರ್ ಬಗೆಕ್ಯಾರ ಚಪ್ಪಾಳೆ ಪ್ರಸ್ತಾವನೆ. ನನ್ನ ಹೆಸರು ಶಂಕರಪ್ಪ ರಾಮಪ್ಪ ಸಂಕಣ್ಣವರ, ಗದಗ ಜಿಲ್ಲೆ ರೋಣ ತಾಲೂಕಿನ ಕೊಪ್ಪಳ ಗ್ರಾಮ. ಬಹಳ ಸಲ ನಮ್ಮ ಕಾಲೇಜಿಗೆ ಬಂದಿದ್ದೀನಿ. ಹೋದ ಸಲ ನಮ್ಮ ಇತಿಹಾಸ ಬಗ್ಗೆ ಒಂದು ಕಾರ್ಯಗಳಿದ್ದಾಗ ಹಾಡಲಿಕ್ಕೆ ಕಲಿಸಿದ್ರು ಸರ್ ಇದ್ದಾಗ ಬಹಳ ಸಲ ಬಂದಿದ್ದೀನಿ. ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದಿಂದ ಇವತ್ತು ಕರೆಸಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರೂ ಮತ್ತೊಂದು ಸಲ ಶರಣ ಅಂತ ಹೇಳಿ